ಹಲೋ ಫ್ರೆಂಡ್ಸ್, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಪ್ರಸಿದ್ಧ ಶ್ರೀ ಹುಲಿಗಿ ಕ್ಷೇತ್ರದ ಬಗ್ಗೆ ನಿಮಗೆ ಒಂದು ಗೊತ್ತಿರದ ಮಾಹಿತಿಯನ್ನು ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಬನ್ನಿ ಅಂತ ಹೇಳ್ತಾ ಬನ್ನಿ. ಅದು ಏನು ಸ್ವಾರಸ್ಯಕರ ವಿಷಯ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಹುಲಿಗಿ ಕ್ಷೇತ್ರ ಶ್ರೀ ಹುಲಿಗೆಮ್ಮ ಮಾತೆಯ ಪವಿತ್ರ ಕ್ಷೇತ್ರ ಆಗಿರುತ್ತೆ. ಇದು ತುಂಗಭದ್ರಾ ಎಡದಂಡೆ ಕಾಲುವೆ ಮೇಲೆ, ತುಂಗಭದ್ರಾ ಎಡದಂಡೆ ನದಿಯ ಮೇಲೆ ಇರುವಂತಹ ಒಂದು ಪವಿತ್ರ ದೇವಸ್ಥಾನವಾಗಿರುತ್ತೆ. ಇದರಲ್ಲಿ ಪ್ರತಿ ವಾರ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬಂದು ಶ್ರೀ ಹುಲಿಗೆಮ್ಮ ದೇವಿಯ ಆಶೀರ್ವಾದ ಕೃಪೆ ಕಟಾಕ್ಷಕ್ಕೆ ಒಳಗಾಗ್ತಾರೆ. ಅದರಲ್ಲೂ ಕೂಡ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಮಂಗಳವಾರ, ಶುಕ್ರವಾರಗಳಲ್ಲಿ ವಿಶೇಷವಾಗಿ ಬಹಳಷ್ಟು ಜನರು ಇಲ್ಲಿ ಈ ಹುಲಿಗೆಮ್ಮ ತಾಯಿಯ ದರ್ಶನಕ್ಕಾಗಿ ಬರ್ತಾರೆ. ಎಲ್ಲ ಕಡೆಯಿಂದಲೂ ಬಸ್ಸಿನ ವ್ಯವಸ್ಥೆ ಹಾಗೂ ಟ್ರೈನ್ ವ್ಯವಸ್ಥೆ ಇರುವಂತಹ ಈ ಹುಲಿಗೆಮ್ಮ ದೇವಸ್ಥಾನವು ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲೇ ಇರುವಂತಹ ಒಂದು ಪವಿತ್ರ ಸ್ಥಳ ಆಗಿರುತ್ತೆ. ಅದೇನು ಗೊತ್ತಿರೋ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ ಕಾಣುತ್ತಿರುವಂಥ ಸ್ತಂಭ ಇದೆಯಲ್ಲ, ಇದರ ಸುತ್ತಮುತ್ತಲೂ ಹಲವಾರು ವಿವಿಧ ದೇವರುಗಳು ಇರ್ತವೆ. ಅದರಲ್ಲಿ ದೊಡ್ಡ ದೊಡ್ಡ ಗುಂಡು ಕಲ್ಲುಗಳು ಇದ್ದಾವೆ, 3-4. ಅವುಗಳನ್ನು ಎತ್ತಿ ಮನಸ್ಸಿನಲ್ಲಿರುವಂಥ ಬೇಡಿಕೆಯನ್ನು ಬೇಡಿಕೊಂಡ್ರೆ ಅದಾಗುತ್ತೋ ಇಲ್ಲವೋ ಅನ್ನುವಂಥದ್ದನ್ನು ಹೇಳುತ್ತೆ ಅನ್ನುವಂಥ ಒಂದು ಸ್ವಾರಸ್ಯಕರ ವಿಷಯ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಹುಲಿಗೆಮ್ಮನ ದೇವಸ್ಥಾನ ಯಾವ ರೀತಿ ಪಡೆಯುತ್ತಾರೋ ಅದಕ್ಕಿಂತ ಹೆಚ್ಚಿನ ಆಸಕ್ತಿ ಇರುವಂಥದ್ದು ಭಕ್ತಾದಿಗಳಿಗೆ ಈ ಕಲ್ಲುಗುಂಡುಗಳನ್ನು ಎತ್ತುವಂಥದ್ದು. ತಮ್ಮ ಕೋರಿಕೆ ಈಡೇರಿತು ಎನ್ನುವಂಥದ್ದಾದರೆ ಈ ಕಲ್ಲುಗಂಡುಗಳು ಸರಳವಾಗಿ ಎತ್ತು ಬಿಡ್ಬೋದು. ತಮ್ಮ ಕೋರಿಕೆಗಳು ಈಡೇರಲ್ಲ, ಕಷ್ಟ ಅನ್ನುವಂಥದ್ದಾದರೆ ಗುಂಡು ಕಲ್ಲುಗಳು ಏಳುವಲ್ಲ ಎನ್ನುವಂಥ ಒಂದು ಪ್ರತೀತಿ ಇದೆ ವೀಕ್ಷಕರೇ. ಅದಕ್ಕೋಸ್ಕರ ಇಲ್ಲಿ ಪ್ರಸಿದ್ಧವಾಗಿರುವಂಥದ್ದೇ ಈ ವಿಶೇಷ ಒಂದು ವಿಷಯಕ್ಕೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವೀಕ್ಷಕರೇ. ಇದರ ಕುರಿತು ಇಲ್ಲಿನ ಒಬ್ಬ ಸಿಬ್ಬಂದಿ ಕೂಡ ಮಾತಾಡ್ತಾ ಇದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೋಡಿ, ಇಲ್ಲಿ ಸಾವಿರಾರು ಜನ ಅಲ್ಲಿ ಹರಕೆ ಕಟ್ಕೊಡ್ತಾ ಇದ್ದಾರೆ. ತಮ್ಮ ಆಸೆಗಳು ಈಡೇರ್ತಾವೋ ಈಡೇರಲ್ವೋ ಅನ್ನುವಂಥದ್ದನ್ನು ಇಲ್ಲಿ ಹುಲಿಗೆಮ್ಮ ಮಾತೆಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಏಕಭಾವದಿಂದ ಬೇಡ್ಕೊಳ್ತಾ ಇದ್ದಾರೆ. ತಮ್ಮ ಕೋರಿಕೆ ಈಡೇರುತ್ತೋ ಇಲ್ವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ ವೀಕ್ಷಕರೇ. ಅದು ಮೂಢ ನಂಬಿಕೆಯೋ ಅಥವಾ ವಾಸ್ತವವೋ ಗೊತ್ತಿಲ್ಲ, ಅದರ ಬಗ್ಗೆ ಇಲ್ಲಿನ ಒಬ್ಬ ಸಿಬ್ಬಂದಿ ವಿವರಣೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಒಮ್ಮೆ ಕೇಳ್ಕೊಂಬಂದು ನೀವೇ ನಿರ್ಣಯ ಮಾಡಿ, ಇದು ಮೂಢನಂಬಿಕೆಯೋ ಅಥವಾ ಸತ್ಯವೋ ಅನ್ನುವಂಥದ್ದನ್ನು. ಉಲ್ಟಾ ಸೀದಾ ಕೇಳ್ತಾರೆ ಸರ್. ಅದು ಆಗುತ್ತಂದರೆ ಹೂ ಬಂದಂಗೆ ಬರುತ್ತೆ, ಇಲ್ಲಂದರೆ ಅದು ಅಸಲು ಬರಲ್ಲ ಸರ್. JCB ತಾಮಂದು ಕಿತ್ತಿದ್ರೆ ಬರಲ್ಲ, ಆ ಥರ ಮಹಿಮೆ. ಇಲ್ಲಿ ಎತ್ತಕ್ಕೆ ಯಾರು ಬರೋಲ್ಲ, ಎಲ್ಲ ಹೊಸಬ್ರು ಬಂದಾರೆ ಸರ್ ಇವತ್ತು. ಅದನ್ನು ಕೇಳ್ತಾರೆ ಸರ್, ಅಸಲು ಬರಲ್ಲ ಸರ್. ಅದು ಭಾರಿ ಮಹಿಮೆ ಸರ್. ಶಾನ್ ಜನ ಕೇಳ್ತಾರೆ. ಆಗುತ್ತಂದ್ರೆ ಈಜಿಯಾಗಿ ಬರುತ್ತೆ, ಇಲ್ಲ ಭಾರಿ ಯೋಜನೆ ಆಗುತ್ತೆ. ನಾವೇನು ಬೇಡ್ಕೊಂತೀವಿ ಅದು ಆಗುತ್ತಂದ್ರೆ ಈಸಿಯಾಗಿ ಎತ್ತು ಬಿಡ್ತೀವಿ, ಈಜಿಯಾಗಿ ಬರುತ್ತೆ ಸರ್. ಮತ್ತೆ ಅದು ಎಷ್ಟು ದಿನದಾಗ ಆಗ್ತೈತಮ್ಮ, ಹಂಗಾದ್ರೆ ಗದಿಗೆ ಕುಂತಂಗೆ ಕೆಳಗೆ ಕುಂತ್ಕ ಅಂತೇಳಿ ಊಟ ಕೇಳ್ತಾರೆ ಸರ್. ಬರೋಲ್ಲ ಸರ್. ಇಲ್ಲಿ ಸುಮ್ಮನೆ ನಾವು ಲಕ್ಷಾಂತರ ಜನ ನೋಡ್ತೀವಲ್ಲ, ಎತ್ತೋಗ್ತಾರೆ ಸುಮ್ಮನೆ ಎಕ್ಸಸೈಸ್ ಮಾಡೋದು ಮಾಡೋದು. ಇದು ಒಂದ್ಸಲ, ಅದು ಒಂದ್ಸಲ, ಅದು ಒಂದ್ಸಲ, ಅದು 2 ಸಲ ಎತ್ಬೇಕು ಸರ್. ಲಾಭ ನಷ್ಟ, ಲಾಭ ನಷ್ಟ, ಲಾಭ 4 ಇದಾವಲ್ಲ ಇಲ್ಲಿ. ಅದಕ್ಕೆ ಸರ್ ಇದನ್ನೆಲ್ಲ ಒಂದ್ಸಲ, ಅದು 2 ಸಲ ಎತ್ತಾರೆ. 5, 10 ದೊಡ್ಡದೊಂದು ಗುಂಡಿತ್ತು ಸರ್. ಅದು ಸಣ್ಣ ಹುಡುಗ ಈ ಥರ ಚಿಕ್ಕ ಮಕ್ಕಳಿಗೆ ಏನಿರ್ತದೆ ಕೇಳಕ್ಕೆ ಬಿಡ್ತಾನೆ ಅಷ್ಟೇ. ತೆರಿಮೆ ಹಾಕೊಂಡು ಅದನ್ನು ಎತ್ತಾರೆ. ನೀವೇನು ಮಾಡ್ತೀರಿ ಇಲ್ಲಿ ಸರ್? ನಾವು ಗುಡಿಯಲ್ಲಿ 3 ತಿಂಗಳು ಕಾಂಟ್ರಾಕ್ಟ್ ನಮ್ಮದು. ಏನು ಕೆಲಸ ನಿಮ್ಮದು? ನಮ್ದೇನು ಸರ್, ಮುಂಜಾನೆ 3 ಗಂಟೆ 4 ಗಂಟೆಗೆ ಬಂದು ಇಲ್ಲಿ ಕಸ ಗಿಸ ಅಂದರೆ ಇಲ್ಲಿ ಹತ್ರ ಸೇವೆ ಮಾಡ್ತೀವಿ. ಇದೇನು ಕಟ್ಟೆ ಇದು ಸರ್? ಇದು ಗರಡು ಕಂಬ ಅಂತ. ಗರಡು ಕಂಬ. ಗರಡು ಕಂಬ ಇದು ಸರ್ಪಣಿ ನಾಗಪ್ಪ, ಆ ಕಡೆ ಗರಡ ಇದೆ, ಆ ಕಡೆ ಆಂಜನೇಯ, ಆ ಕಡೆ ಅಮ್ಮ ಇದೆ. ಅದು ಅಮ್ಮನ ಗುಡಿ. ಭಾಳ ಮಹಿಮೆ ಸರ್. ಸರ್ ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ರೊಕ್ಕ ಎಣಿಸ್ತೀವಿ ಸರ್. ಒಂದು ತಿಂಗಳಿಗೆ 1 ಕೋಟಿ. ಬಂಗಾರ ಬೇರೆ, ಬೆಳ್ಳಿ ಬೇರೆ. ಒಂದು ತಿಂಗಳಿಗೆ 1 ಕೋಟಿ ಆಗುತ್ತೆ. ಇವತ್ತೇನು ನಮ್ಮ ದುಡ್ಡು ಇದ್ದೇನು ಆಗ್ತೇವೆ ಸರ್, ಎಲ್ಲ ಉಂಡೆಲೆ. ಯೂಜರ್ ಸಹ ಉಂಡೆಲ್ಲ ಆಗ್ತದೆ ಸರ್. 1 ರೂಪಾಯಿ ತಗೊಳ್ಳಲ್ಲ. ನಮಗೆ ಸಂಬಳ ಇದೆ, ಗೌರ್ಮೆಂಟ್ ಇದ್ದ ಸಂಬಳ. ಯಾರು 1 ರೂಪಾಯಿ ತಗೊಳ್ಳಲ್ಲ ಸರ್. ಇಲ್ಲಿ ಅಮೌಂಡಲ್ಲಿ ಎಲ್ಲ ಅಮೌಂಡೆ. ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಯಾವ ಊರ್ದ್ರಿ ನಿಮ್ದು ಕಾಂಟ್ಯಾಕ್ಟ್? ನೀವು ಯಾವ ಊರದು ಸರ್? ನಮ್ಮದು ಹೊಸಪೇಟೆ.
ಅಲ್ಲ ನೀವು ಕಾಂಟ್ಯಾಕ್ಟ್ ತೊಗೊಂಡಿದ್ದು ಯಾವ ಸಂಸ್ಥೆ? ಇದೇ ಊರಲ್ಲಿ ಕಾಂಪೌಂಡ್ ಅಂತ. ನೋಡಿದ್ರಲ್ಲ ಈ ಕಂಬದ ಸುತ್ತಲೂ ನೋಡಿ ಅಮ್ಮ ಇದ್ದಾರೆ, ನಾಗಮ್ಮ ಇದ್ದಾರೆ, ಗರುಡ ಇದೆ, ಹಾಗೂ ಶ್ರೀ ಹುಲಿಗೆಮ್ಮ ದೇವಿ ಕೂಡ ಪ್ರತಿಷ್ಠಾಪನೆಗೊಂಡಿದ್ದಾಳೆ. ಅಲ್ಲಿರುವಂಥ ಕಲ್ಲುಗಳನ್ನು ಎತ್ಕೊಂಡು ಅದರ ಸುತ್ತಲಿರುವಂಥ ಕಲ್ಲುಗಳನ್ನು ಸುತ್ತಕೊಂಡು ಜನ ತಮ್ಮ ನಂಬಿಕೆಗಳನ್ನು ಇಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ದೇವರ ಕೃಪೆಗೆ ಒಳಗಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಬಿಟ್ಟರೆ ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀ ಹುಲಿಗೆಮ್ಮ ದೇವಸ್ಥಾನ ಪ್ರಸಿದ್ಧವಾಗಿರುವಂಥದ್ದು. ಇದರ ಪಕ್ಕದಲ್ಲೇ ಹಂಪಿ ಕ್ಷೇತ್ರ ಇದೆ, ತುಂಗಭದ್ರಾ ಜಲಾಶಯ ಇದೆ. ಆದರೂ ಕೂಡ ಇಲ್ಲಿ ಹುಲಿಗೆಮ್ಮ ದೇವಿ ತನ್ನ ವಿಶೇಷವಾದ ಶಕ್ತಿಯಿಂದ ಜನರನ್ನು ಆಕರ್ಷಿಸುತ್ತಾ ಸಾವಿರಾರು ಜನರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಪ್ರತಿ ಮಂಗಳವಾರ ಅಮಾವಾಸ್ಯೆಗಳಂದು ಭಕ್ತಾದಿಗಳು ತಮ್ಮ ಕೋರಿಕೆಗಳು ಈಡೇರಲಿ ಇಲ್ಲಿ ಬೇಟೆಯನ್ನು ಅಮ್ಮನಿಗೆ ಅರ್ಪಿಸಿ ತಮ್ಮ ಹರಕೆಯನ್ನು ತೀರಿಸಿಕೊಳ್ಳುವಂಥ ಪದ್ಧತಿ ಇದೆ. ಇಲ್ಲಿ ಎಲ್ಲ ಪ್ರಾಣಿ ಬಲಿ ನಿಷೇಧ ಇದ್ದರೂ ಕೂಡ ಇಲ್ಲಿ ತಿಂಗಳಲ್ಲಿ ವಾರದಲ್ಲಿ ಸಾವಿರಾರು ಗಟ್ಟಲೆಯಲ್ಲಿ ಕುರಿಗಳು ಮೇಕೆಗಳು ಬಲಿ ಆಗ್ತಾ ಇದ್ದಾವೆ. ಇದನ್ನು ಯಾವುದೇ ಸರ್ಕಾರ ಈ ಭಕ್ತರ ಭಕ್ತಿಯನ್ನು ಯಾವುದೇ ಸರ್ಕಾರಗಳು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಆಡಳಿತಾಧಿಕಾರಿಗಳು ಕೂಡ ಕೈ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪರಶುರಾಮನ ಗುಡಿ ನೋಡಿ, ಇಲ್ಲಿ ಈ ಗೋಡೆಗೆ ನಾಣ್ಯ ಇಟ್ಟರೆ ಆ ನಾಣ್ಯ ಅಲ್ಲಿ ಅಂಟುಕೊಳ್ಳುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ನಿತ್ಯ ಸಾವಿರಾರು ಜನರು ಬರ್ತಾ ಇದ್ದಾರೆ. ಈ ನಂಬಿಕೆ ಅನ್ನೋದಕ್ಕಿಂತ ಮುಖ್ಯವಾಗಿ ದೈವ ಭಕ್ತಿ, ದೇವರ ಜನರ ಒಂದು ಭಕ್ತಿ ಭಯ ಅಂತಲೇ ಹೇಳ್ಬೋದು. ಈ ಜನರಿಗೆ, ಈ ಭಕ್ತಾದಿಗಳಿಗೆ ಈ ಹುಲಿಗೆಮ್ಮ ಮಾತೆ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ಸಕಲ ಸರ್ವ ಸಿದ್ಧಿಯನ್ನು ಪೂರೈಸಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ನಾವು ಕೂಡ ಹುಲಿಗೆಮ್ಮ ಮಾತೆಗೆ ಬೇಡ್ಕೊಳ್ತಾ ಇದ್ದೀವಿ ವೀಕ್ಷಕ.